ಸೊ ಗೈಸ್ ಪ್ರಿಪ್ರೇಷನ್ ಎಲ್ಲ ಆಯಿತು. ಟೀಚರ್ಸ್ ಬರಬೇಕಾಗಿತ್ತು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ನಾವಂತೂ. ಸೊ ಥರ್ಡ್ ಡೇ ಬ್ಲೂ ಡ್ರೆಸ್ ಆಗಿತ್ತು. ಸೊ ಎಲ್ಲರೂ ಬ್ಲೂ ವೇರ್ ಮಾಡ್ಕೊಂಡಿದ್ವಿ. ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಮ್ಮದಂತೂ ಇವರು ನಮ್ಮ ಸೀನಿಯರ್ಸ್ ಗೈಸ್. ಗೈಸ್ ರಂಗೋಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗೈತೆ ನೋಡಿ. ಬಾಯ್ಸ್ ಕೂಡ ರಂಗೋಲಿ ಹಾಕ್ತಾರೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ. ಈಗ ನಮ್ಮ ಬಾಯ್ಸ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ಗೈಸ್, ನಮ್ಮ ಟೀಚರ್ಸ್ ಇನ್ಸ್ಪೆಕ್ಷನ್ಗೆ ಬಂದವ್ರೆ. ಹಿಂಗೆ ರಂಗೋಲಿಗಳಾಗ್ತಾ ಇದ್ದಾರಲ್ಲ, ಸೊ ಹೆಂಗೆ ಆಗ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿ. ಸೊ ನನಗೆ ಅವಳು ಏನು ಹೇಳ್ತಾ ಇದ್ದಲ್ಲ ಅರ್ಥ ಆಗ್ತಾ ಇಲ್ಲ, ನಾನೇನು ಕೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇಲ್ಲ. ಸೊ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ ನೋಡಿ ಗೈಸ್, ನನ್ನ ಫ್ರೆಂಡ್ ಮಾತಾಡ್ತಾ ಇರೋದನ್ನು. ಆ್ಯಕ್ಚುಲಿ ಇದು ಚೆನ್ನಾಗಿರೋದು ನೋಡಿ ಗೈಸ್. ನಮ್ಮ ಕ್ಲಾಸವರು ರಂಗೋಲಿ ಹಾಕಿ ಅಂತಂದರೆ ಮಾಟ ಮಂತ್ರ ಮಾಡ್ತಾರಲ್ಲ, ಅದನ್ನು ಹಾಕ್ತವ್ರೆ ನೋಡಿ. ಅವರ ಒಂದು ಎಂಜಾಯ್ಮೆಂಟ್ ಹೆಂಗೈತೆ ಅಂತ. ಜೂನಿಯರ್ಸ್ ನೋಡಿ ಗೈಸ್, ಎತ್ತನ ಎಷ್ಟು ಚೆನ್ನಾಗಿ ಹಾಕವ್ರೆ ನೋಡಿ ನೀವೇ. ಫೈನಲ್ ಲುಕ್ ನೋಡಿ ಗೈಸ್, ಮೆಹಂದಿ ಮತ್ತು ರಂಗೋಲಿನ.
ತುಂಬಾ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದೀವಿ ಈ ಸಲ. ಡಿಫ್ಲಮೇಷನ್ ಹೋಗ್ಬಿಟ್ಟು ಎಲ್ಲ ಯೋಚನೆ ಮಾಡವ್ರೆ. ನಾವು ಕಲ್ಚರ್ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ ಈ ಸಲ ನಾವು ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀವಿ. ರಾಯಿಬೋ ಡೇ ಆ್ಯಂಡ್ ಪ್ರತಿ ಫಂಕ್ಷನ್ ಇಟ್ಕೊಂಡಿದ್ವಿ. ಅದ್ರ ಬಗ್ಗೆ ಹುಷಾರು ಹೇಳ್ತೀನಿ. ದಿನ ಒಂದೊಂದು ಆಕ್ಟಿವಿಟೀಸ್ನ ಮಾಡ್ತಾ ಇರ್ತೀನಿ. ಬಟ್ ತುಂಬ ಪ್ರೆಷರೈಸ್ ಆಗುತ್ತೆ. ಒಂದೊಂದು ಅಂದರೆ ಒಂದೊಂದು ನಡೆಸೋದಕ್ಕೂ ಪ್ರೆಷರೈಸ್ ಆಗುತ್ತೆ. ಅದು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀನಿ. ಮತ್ತೆ ಗ್ರೂಪ್ ಫೋಟೋ ತೆಗಿಬೇಕು ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತೈತೆ. ಯಾವ ರೀತಿ ಅಂದ್ರೆ ನಾವು 3 ಜನ ಕುರಿ ಕಾಯೋ ರೀತಿ ಆಗ್ಬಿಟ್ಟಿದೀವಿ. ಈ ಕಡೆಯಿಂದ ಸ್ವಲ್ಪ ಜನ ನೋಡ್ತು ಅಂದ್ರೆ ಅವ್ರು ಆ ಕಡೆಯಿಂದ ಬಂದಿರ್ತಾರೆ, ಆ ಕಡೆಯಿಂದ ನೋಡ್ತು ಅಂದ್ರೆ ಈ ಕಡೆಯಿಂದ ಬಂದಿರ್ತಾರೆ. ನನಗಂತೂ ಕಲ್ಚರ್ ಗ್ರೂಪ್ ಫೋಟೋ ಆರ್ಗನೈಸ್ ಮಾಡ್ಬೇಕಂದ್ರೆ ಯಾವ ರೀತಿ ಅನ್ಸುತ್ತೆ, ನಾನೇನೋ ಕುರಿ ಕಾಯ್ತಾ ಇದ್ದೀನಿ ಆ ರೀತಿ ಆಗಿದೆ. ಇನ್ನು ನಮ್ಮ ಯಶೋಧ್ ಅವರು ಸಡನ್ ಆಗಿ ಬ್ಲಸ್ಟ್ ಆಗ್ತಾ ಇದ್ದಾರೆ.